ಸ್ವಾಲ್ಮೆಲು ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಎನ್ಕೌಂಟರ್ ಆಗಿರುವಂಥದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಪೀತ್ ಬೈಲ್ ಅನ್ನುವಂಥ ಪ್ರದೇಶದಲ್ಲಿ. ಸೊ ಮೊನ್ನೆ ಪತ್ರಕರ್ತರಿಗೆ ಯಾರಿಗೂ ಕೂಡ ಆ ಎನ್ಕೌಂಟರ್ ಆದಂಥ ಮನೆಗೆ ಬಿಡ್ತಾ ಇರಲಿಲ್ಲ. ಆದರೆ ಇವತ್ತು ನಾವು ಸೋಮವಾರದ ದಿವಸ ಬಂದಿದ್ವಿ. ನಿಮಗೆ ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಆ ಒಂದು ಕಿರುದಾದ ಒಂದು ಸೇತುವೆ ಏನಿದೆ, ಆ ಸೇತುವೆವರೆಗೆ ಮೊನ್ನೆ ಬರಬೇಕಾದ್ರೆ ಎನ್ಕೌಂಟರ್ ಆದ ಸಮಯದಲ್ಲಿ ಆ ಸೇತುವೆವರೆಗೆ ಬರೋಕೆ ಬಿಟ್ಟಿದ್ರು. ಆ ನಂತರದಲ್ಲಿ ನಮಗೆ ಇಲ್ಲಿಗೆ ಬರೋಕೆ ಬಿಟ್ಟಿರಲಿಲ್ಲ ಅಂತ ಹೇಳಿದ್ರೆ ಪತ್ರಕರ್ತರಿಗೆ ಯಾರಿಗೂ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಎವಿಡೆನ್ಸ್ ನಾಶ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಕೊಡಲಿಲ್ಲ. ಕಿರುದಾದ ಸೇತುವೆ ಏನಿದೆ, ಆ ಸೇತುವೆಯ ಎಕ್ಸಾಕ್ಟ್ ಅಪೋಸಿಟ್ ಒಂದು ಕಿರುದಾದ ದಾರಿ ಇದೆ. ಒಂದಷ್ಟು ಬೇಲಿ ಕೂಡ ಹಾಕಿದ್ದಾರೆ. ಬೇಲಿ ಹಾಕಿದ ಸೈಡಲ್ಲೇ ಒಂದು ಕಿರುದಾದ ದಾರಿ ಇದೆ. ಇದು ಗುಡ್ಡಕ್ಕೆ ಹೋಗುವಂಥ ದಾರಿ. ಈ ನಿಮಗೆ ಏನು ಗುಡ್ಡ ಕಾಣುತ್ತೆ, ಸೊ ಆ ಗುಡ್ಡಕ್ಕೆ ಹೋಗುವಂಥ ದಾರಿ. ಸೊ ಇಲ್ಲಿ ಕೂಡ ಒಂದು ಗೇಟ್ ಇದೆ. ಸೊ ಈ ಗೇಟನ್ನು ದಾಟಿ, ಆ ಗುಡ್ಡದಿಂದ ಗೇಟನ್ನು ದಾಟಿ, ಇದು ನಮ್ಮ ಪ್ರಕಾರ, ಯಾಕೆಂತ ಹೇಳಿದ್ರೆ ಅಲ್ಲಿ ನಾವು ಈಗ ತೋರಿಸ್ತೀವಿ ನಿಮಗೆ, ಅಡಿಕೆಯ ಗಿಡ ಕೂಡ ಇದೆ. ಆ ಅಡಿಕೆಯ ಗಿಡದಲ್ಲಿ ಒಂದಷ್ಟು ಮಾರ್ಕನ್ನು ಕೂಡ ಮಾಡಿದ್ದಾರೆ. ತನಿಖೆ ಆಗ್ತಾ ಇದೆ. ತನಿಖೆ ನಂತರ ಖಂಡಿತವಾಗ್ಲೂ ಸತ್ಯಾಂಶತೆ ಹೊರಗಡೆ ಬರಬೇಕಾಗಿದೆ. ಸೊ ಈ ಗೇಟ್ನ ಮುಖಾಂತರ ಬಂದಿದ್ದಾನೆ ಅಂತೇಳಿದರೆ ಕಾಡಿಂದ ಬಂದಂತಹ ವಿಕ್ರಮ್ ಗೌಡ ಅವರ ಟೀಮ್ ಈ ಗೇಟ್ನ ಮುಖಾಂತರ ಬಂದಿದ್ದಾರೆ. ಎದುರುಗಡೆ ಬಂದಾಗ ನಿಮಗೆ ಇಲ್ಲಿ ಕಾಣುತ್ತೆ, ಅದೇ ಮನೆ ಕಾಣುವಂಥದ್ದು ಅಂತ ಹೇಳಿದ್ರೆ ಜಯಂತ್ ಗೌಡರ ಮನೆ ಅದು. ಸೊ ಅಲ್ಲಿಗೆ ಬರ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಮಾರ್ಕ್ ಹಾಕಿದ ಪ್ರಕಾರ, ನಾವು ಬಂದು ನೋಡಿದಾಗ ನಮಗೆ ಅರ್ಥ ಆಗುವ ಪ್ರಕಾರ, ಸೊ ನಿಮಗೂ ಕೂಡ ಜನರಿಗೂ ಈ ವಿಜುವಲ್ಸ್ ಕಂಪ್ಲೀಟ್ ಆಗಿ ನಾವು ತೋರಿಸ್ತಾ ಇದ್ವಿ. ಅವಾಗ ಯಾವ ರೀತಿ ಆಗಿದೆ, ಏನಾಗಿದೆ ಅನ್ನುವಂಥ ವಿಚಾರದಲ್ಲಿ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ. ನೀವು ಕೂಡ ಊಹಿಸಬಹುದು ಯಾವ ರೀತಿ ಆಗಿರ್ಬೋದು ಅನ್ನುವಂಥ ವಿಚಾರದಲ್ಲಿ. ಸೊ ನಾವು ಬಂದಾಗ ಗೊತ್ತಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಸೊ ಈ ಗೇಟ್ನ ಮುಖಾಂತರ ಬಂದಂಥ ವಿಕ್ರಮ್ ಗೌಡ ಮತ್ತು ಅವರ ಟೀಮ್ ಸೊ ಮನೆ ಒಳಗಡೆ ಬರೋಕೆ ಏನು ದಿನಸಿ ತಗೊಳ್ಳಿಕ್ಕೆ ಬರ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ DG ಅವರು ಕೂಡ ಹೇಳಿರುವಂಥದ್ದು ಮತ್ತು ಪೊಲೀಸರು ಕೂಡ ಹೇಳಿರುವಂಥದ್ದು. ಸೊ ದಿನಸಿ ತರೋಕೆ ಈ ದಾರಿಯಲ್ಲಿ ಬರ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ನಿಮಗೆ ಇಲ್ಲೂ ಕೂಡ ನೋಡಿದರೆ ಗೊತ್ತಾಗುತ್ತೆ, ಈ ಅಡಿಕೆ ಮರದಲ್ಲಿ ನಂಬರ್ 7 ಅಂಥೇಳಿ ಬರೆದಿದ್ದಾರೆ, ಮತ್ತು ಈ ಅಡಿಕೆಯ ಗಿಡದಲ್ಲಿ ನಂಬರ್ 6 ಅಂಥೇಳಿ ಬರೆದಿದ್ದಾರೆ, ಈ ಅಡಿಕೆಯ ಗಿಡದಲ್ಲಿ ನಂಬರ್ 4 ಅಂಥೇಳಿ ಬರೆದಿದ್ದಾರೆ, ಮತ್ತು ಇದರಲ್ಲಿ 5 ಅಂಥೇಳಿ ಬರೆದಿದ್ದಾರೆ. ಮತ್ತು ಇಲ್ಲೂ ಕೂಡ ಈ ಗಿಡದಲ್ಲಿ ಯಾವುದೇ ನಂಬರ್ ಹಾಕಿಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ ನನಗೆ. ಅಂಥೇಳಿದರೆ ಇದು ಗಿಡದಲ್ಲಿ ನೀರು ಬಂದು ನಂಬರ್ ಹೋಗಿದ್ಯಾ, ಹಾಕಿದ್ರಾ ಅನ್ನುವಂಥ ವಿಚಾರದಲ್ಲಿ ಇದರಲ್ಲಿ ನಂಬರ್ 4 ಅಂಥೇಳಿ ಬರೆದಿದ್ದಾರೆ ಈ ಅಡಿಕೆಯ ಗಿಡದಲ್ಲಿ. ಸೊ ಈ ಅಡಿಕೆಯ ಗಿಡದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಂಬರ್ 3 ಅಂಥೇಳಿ, ಈ ಅಡಿಕೆಯ ಗಿಡದಲ್ಲಿ ನಂಬರ್ 2 ಅಂಥೇಳಿ ಬರೆದಿದ್ದಾರೆ, ಮತ್ತು ಇದರಲ್ಲಿ ನಂಬರ್ 1 ಬರೆದಿದ್ದಾರೆ, ಇದರಲ್ಲೂ ಕೂಡ ನಂಬರ್ 2 ಅಂಥೇಳಿ ಬರೆದಿದ್ದಾರೆ. ಇದು ಎಂಡಿಗೆ ಬರುವಂತಹ ನಮಗೆ ಸಿಗುವಂಥ ದೃಶ್ಯ. ಈ 2 ಏನು ನಂಬರ್ ಬರೆದಿದ್ದಾರೆ ಅದಕ್ಕೆ ಬುಲೆಟ್ ತಾಗಿರುವಂಥ ದೃಶ್ಯ ಕೂಡ ನಮಗೆ ಇಲ್ಲಿ ಕಾಣುತ್ತೆ. ಸೊ ಬುಲೆಟ್, ಸಣ್ಣದಾಗಿರುವಂಥ ಬುಲೆಟ್ ತಾಗಿರುವಂಥ ದೃಶ್ಯ ಕೂಡ ಇಲ್ಲಿ ಕಾಣುತ್ತೆ. ಸೊ ಒಂದಷ್ಟು ಫೈರಿಂಗ್, ಈ ಪ್ರದೇಶದಲ್ಲಿ ಒಂದಷ್ಟು ಫೈರಿಂಗ್ ನಡೆದಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ವಿಕ್ರಮ್ ಗೌಡ ಈ ಜಯಂತ್ ಗೌಡರ ಮನೆಗೆ ಏನು ಎಂಟ್ರಿ ಆಗ್ತಾನೆ, ಸೊ ಆಗ ಪೊಲೀಸರು ಒಳಗಡೆ ಇದ್ದರು ಅನ್ನುವಂಥ ವಿಚಾರದಲ್ಲಿ ಒಂದು ಮೂಲಗಳು ಹೇಳ್ತಾ ಇದೆ. ಒಳಗಡೆ ಇದ್ದಂತಹ ANF ಆಂಟಿ ನಕ್ಸಲ್ ಫೋರ್ಸ್ನವರು ಫೈರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತೇಳಿ ನಮಗೆ ಇಲ್ಲಿ ಅಂತ ಹೇಳಿದ್ರೆ ಬಂದಾಗ ನಮಗೆ ಅನಿಸುವಂಥದ್ದು ಗೊತ್ತಿಲ್ಲ. ಮತ್ತು ಬೇರೆ ರೀತಿಯ ಇನ್ವೆಸ್ಟಿಗೇಷನ್ ಕೂಡ ಆಗಬೇಕಾಗಿದೆ. ಇಲ್ಲಿ ಬರೆದಿರುವ ಪ್ರಕಾರ ಒಂದಷ್ಟು ನಂಬರನ್ನು ಕೂಡ ಹಾಕಿದ್ದಾರೆ. ಈ ಸಾಲಾಗಿ ಏನು ಕಾಣ್ತಾ ಇದೆ ನಿಮಗೆ ಅಡಿಕೆಯ ಗಿಡ, ಸೊ ಅಡಿಕೆಯ ಗಿಡಕ್ಕೆ ನಂಬರನ್ನು ಕೂಡ ಬರೆದಿದ್ದಾರೆ. ನಿಮಗೆ ಅಲ್ಲಿ ನೋಡಿದರೆ ಕಾಣುತ್ತೆ, ಅದೇ ಗೇಟ್ ನಾವು ಆಗ ಫಸ್ಟಿಗೆ ನಿಂತು ಮಾಡಿರುವಂಥ ಗೇಟ್. ಆ ಗೇಟ್ನ ನಂತರ ಗುಡ್ಡ, ಅಲ್ಲಿ ಒಂದು ಬೇಲಿ ಕೂಡ ಹಾಕಿದರೆ, ಆ ಬೇಲಿಯಲ್ಲಿ ಒಂದು ಕಿರುದಾದ ದಾರಿ ಇದೆ. ಆ ದಾರಿಯಿಂದಾಗಿ ಆ ಗುಡ್ಡಕ್ಕೆ ಹೋಗಬೇಕು. ಆ ಗುಡ್ಡದಿಂದ ಬಂದಿರತಕ್ಕಂತಹ ನಕ್ಸಲರು ಈ ಕಡೆಗೆ ಜಯಂತ್ ಗೌಡನ ಮನೆಗೆ ಬರ್ತಾ ಇದ್ರು. ಜಯಂತ್ ಗೌಡನ ಮನೆಗೆ ಬರ್ತಾ ಇರುವಾಗಾದರೆ ಆ ಮನೆಯ ಒಳಗಡೆ ANF ಆಂಟಿ ನಕ್ಸಲ್ ಫೋರ್ಸ್ನವರು ಇದ್ರು. ಬಂದಂಥ ಸಮಯದಲ್ಲಿ ಇಲ್ಲಿಯೇ ಫೈರಿಂಗ್ ನಡೆದಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕೆಂತ ಹೇಳಿದ್ರೆ ಈ ಅಡಿಕೆಯ ಮರ ಏನಿದೆ ಅದರಲ್ಲಿ ಒಂದಷ್ಟು ಗುಂಡುಗಳು ಕೂಡ ನಮಗೆ ಕಾಣ್ತಾ ಇದೆ. ಅಂತ ಹೇಳಿದ್ರೆ ಆ ಗುಂಡು ತಾಗಿದಂತಹ ತೂತು ಏನಿದೆ, ಆ ತೂತುಗಳು ಕೂಡ ನಮಗೆ ಕಾಣೋಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಅವರು ಫೈರ್ ಮಾಡಿದರು. ಆ್ಯಂಟಿ ನಕ್ಸಲ್ ಫೋರ್ಸನ್ನು ಕಂಡಾಗ ಅವ್ರ ಹತ್ರ ಮಿಷಿನ್ ಗನ್ನು ಕೂಡ ಇತ್ತು, ವಿಕ್ರಮ್ ಗೌಡನ ಹತ್ರ ಮಿಷಿನ್ ಗನ್ನು ಕೂಡ ಇತ್ತು. ಸೊ ಹಾಗಾಗಿ ಅವರು ಫೈರ್ ಮಾಡಿದರು. ಅವರು ಫೈರ್ ಮಾಡಿದ ನಂತರ ANF ಆ್ಯಂಟಿ ನಕ್ಸಲ್ ಫೋರ್ಸ್ನವರು ಫೈರ್ ಮಾಡೋಕ್ಕೆ ಶುರು ಮಾಡಿದರು. ಅದರಲ್ಲಿ ವಿಕ್ರಮ್ ಗೌಡ ಮೃತಪಟ್ಟ, ಬಾಕಿ ಉಳಿದಿರುವಂಥ ಅಂತ ಹೇಳಿದ್ರೆ ಮೋಸ್ಟ್ಲಿ ಮುಂಡಗಾರು ಲತಾ ಮತ್ತು ಸುಂದರಿ ಮತ್ತು ಅವರ ಟೀಮ್ ಓಡಿ ಹೋಗಿದೆ. ಇಬ್ಬರಿಗೂ ಏಟಾಗಿದೆ ಅನ್ನುವಂಥ ವಿಚಾರದಲ್ಲಿ ಒಂದು ಮೂಲಗಳು ಹೇಳ್ತಾ ಇದೆ. ಇಬ್ಬರಿಗೆ ಏಟಾಗಿದೆ ಅನ್ನುವಂಥ ವಿಚಾರದಲ್ಲಿ ಅವರು ಇಬ್ಬರು
ಓಡಿ ಹೋಗಿದ್ದಾರೆ ಆ ಗುಡ್ಡಕ್ಕೆ, ಸಿಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಎಷ್ಟು ಇದನ್ನು ನಂಬೋಕೆ ಅಂತೇಳಿ ಸಾಧ್ಯನೇ ಆಗ್ತಾ ಇಲ್ಲ. ಒಂದು ವೇಳೆ ಫೈರ್ ಮಾಡ್ತಾ ಇದ್ದರೆ ಒಂದಷ್ಟು ಕುರುಹುಗಳು ಸಿಗ್ತಾ ಇತ್ತು ನಮಗೆ ಅಂತ ಹೇಳಿದ್ರೆ, ಎರಡೂ ಕಡೆಯಿಂದ ವಿಕ್ರಮ್ ಗೌಡ ನಕ್ಸಲ್ ಟೀಮಿಂದ ಫೈರ್ ಆಗ್ತಾ ಇದ್ದರೆ ಅಥವಾ ಆ್ಯಂಟಿ ನಕ್ಸಲ್ ಫೋರ್ಸಿಂದ ಪೊಲೀಸರಿಂದ ಒಂದಷ್ಟು ಫೈರ್ ಆಗ್ತಾ ಇದ್ದರೆ ಒಂದಷ್ಟು ಕುರುಹುಗಳು ಸಿಗ್ತಾ ಇತ್ತು ಇಲ್ಲಿ ಶೂಟೌಟ್ ಆದಂಥ ದೃಶ್ಯ. ಆದರೆ ನಮಗೆ ಇಲ್ಲಿ ಕಾಣುವಂಥದ್ದು ಎದುರುಗಡೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಒಂದು ತುಳಸಿ ಕಟ್ಟೆ ಇದೆ. ಇವರ ಮನೆಗೆ ಬನ್ನಿ. ಸೊ ನಂತರದಲ್ಲಿ ಬರಬೇಕಾದ್ರೆ ಟ್ಯಾಗ್ ಹಾಕಿದ್ದಾರೆ ಇಲ್ಲಿ, ನಂತರ ನಾವು ಬರಬೇಕಾದ್ರೆ ಟ್ಯಾಗ್ ಹಾಕಿದ್ದಾರೆ, ಇದರಲ್ಲಿ ನಂಬರ್ 1 ಅಂಥೇಳಿ ಬರ್ತಿದ್ದಾರೆ. ಸೊ ಇದು ಅವರ ಮನೆಯ ಕಂಪ್ಲೀಟ್ ಆದ ದೃಶ್ಯ. ಇದು ಅಂಗಳ, ಅವರದು ಮನೆಯ ಅಂಗಳ. ಸೊ ಇಲ್ಲಿ ನಿಮಗೆ ನೋಡಿದರೆ ಕಾಣುತ್ತೆ, ಇದು ಏನಂತೇಳಿ ಗೊತ್ತಿಲ್ಲ, ತುಳಸಿ ಕಟ್ಟ ಏನಿದೆ ಆ ತುಳಸಿ ಕಟ್ಟಲ್ಲಿ ಫೈರ್ ಆದ ರೀತಿ ಕಾಣುತ್ತೆ, ಕೋಳಿಗಳು ಮಾಡಿರುವಂಥದ್ದು ಅಂತೇಳಿ ಗೊತ್ತಿಲ್ಲ. ಸೊ ಇಲ್ಲೂ ಕೂಡ ಒಂದು ನಿಮಗೆ ಕಾಣುತ್ತೆ, ಇದು ಬುಲೆಟ್ ಏನೋ ಬಿದ್ದಿದೆ ಅಂಥೇಳಿ ಅನಿಸುತ್ತೆ. ಇಲ್ಲೂ ಕೂಡ ಈ ದಂಡೆಗೆ ಬಿದ್ದಿದೆ ಅನ್ನುವಂಥ ವಿಚಾರದಲ್ಲಿ. ಸೊ ಮತ್ತೆ ನಮಗೆ ಇಲ್ಲಿ ಎಲ್ಲೂ ನೋಡಿದ್ರೂ ಕೂಡ ಏನೂ ಕಾಣ್ತಾ ಇಲ್ಲ. ಈ ಸೈಡಲ್ಲಿ ಎದುರುಗಡೆಯಿಂದ ಇದು ಬರುವಂಥ ಎಂಟರ್, ಸೊ ಅದು ಹಿಂದ್ಗಡೆ ಗುಡ್ಡದಿಂದ ಬರುವಂಥ ಎಂಟ್ರೆನ್ಸ್ ಆದರೆ ಇದು ನಾರ್ಮಲ್ ಆಗಿ ಬರುವಂಥ ಎಂಟ್ರ್. ನಾವು ಏನು ಕಿರುದಾದ ಸೇತುವೆ ಇದೆ ಅಲ್ಲಿಂದ ಈ ಮನೆಗೆ ಬರುವಂಥ ಎಂಟ್ರೆನ್ಸ್ ಇದು. ಸೊ ಹಾಗಾಗಿ ಇದು ಇವರ ಅಂಗಳ. ಮತ್ತು ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಇವರ ಮನೆ. ಈಗ ಒಳಗಡೆ ಬಂದಾಗ, ಈ ಮನೆಯ ಒಳಗಡೆ ಬಂದಾಗ ಮನೆಯ ಒಳಗಡೆ ಹೋಗೋಕ್ಕೆ ಮುಖ್ಯ ಬಾಗಿಲು, ಮತ್ತೊಂದು ಸೈಡಲ್ಲಿ ಒಂದು ಬಾಗಿಲು ಇದೆ, ಅದು ಬಾತ್ರೂಮ್ಗೂ ಹೋಗೋಕ್ಕಾಗುತ್ತೆ ಮತ್ತು ಅಡುಗೆ ಮನೆಗೂ ಹೋಗೋಕ್ಕೂ ಆಗುತ್ತೆ. ಸೊ ಹಾಗಾಗಿ ನಮಗೆ ಆ ಸೈಡಲ್ಲೂ ಒಂದಷ್ಟು ಬರೆದಿದ್ದಾರೆ, ಆ ಚಾಕಲ್ಲಿ ಬರೆದಿದ್ದಾರೆ ಮಾರ್ಕ್ ಹಾಕಿ, ಅದು ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ತೋರಿಸ್ತೀನಿ. ಸೊ ಮನೆಯ ಒಳಗಡೆ ಎಂಟ್ರಿ ಆದಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದಷ್ಟು ಇಲ್ಲಿ ಪೊಲೀಸರು ಬರೆದಿದ್ದಾರೆ. ಸೊ ಏನೂ ಎವಿಡೆನ್ಸ್ ಉಳಿದಿಲ್ಲ ಇಲ್ಲಿ. 11N ಅಂಥೇಳಿ ಬರೆದಿದ್ದಾರೆ, 11B, 11C, 11D ಅನ್ನುವಂಥದ್ದು, ಮತ್ತು ಇಲ್ಲಿ 12 ಅಂಥೇಳಿ ಬರೆದಿದ್ದಾರೆ. ಒಂದಷ್ಟು ಆಟಿಕೆ ಸಾಮಾನು ಕಾಣ್ತಾ ಇದೆ, ಮತ್ತು ಇಲ್ಲಿ ಫೋಟೋ ಇದೆ ರತ್ನಾಕರ ಮತ್ತು ಜಯಂತ ಅನ್ನುವಂಥದ್ದು. ಹಾಲ್ನ ಪಕ್ಕದಲ್ಲಿ ಮತ್ತೊಂದು ರೂಮ್ ಇದೆ, ಕತ್ಲೆ ಇದೆ, ನಿಮಗೆ ಕಾಣ್ತಾ ಇಲ್ಲ ಅಂತೇಳಿ ಅನಿಸುತ್ತೆ ನನಗೆ. ಸೊ ಹಾಲ್ನ ಪಕ್ಕದಲ್ಲಿರುವಂಥ ರೂಮಲ್ಲಿ ಒಂದಷ್ಟು ಲೈಟ್ ಹಾಕು, ಇಲ್ಲಿ ಬರೆದಿದ್ದಾರೆ ನೋಡಿ, ಏನದು 6 ಏನೋ ಬರೆದಿದ್ದಾರೆ. ಮತ್ತು ಇಲ್ಲಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಇಲ್ಲಿ 15A ಅಂಥೇಳಿ ಬರೆದಿದ್ದಾರೆ, ಮತ್ತು ಇಲ್ಲಿ 14A ಅಂಥೇಳಿ ಬರೆದಿದ್ದಾರೆ, 14B, 14C ಅಂಥೇಳಿ. ಸೊ ಇದು ಅವರ ಅಡುಗೆಯ ಮನೆ. ಪಕ್ಕ ಒಂದು ರೂಮ್ ಇದೆ, ಅದು ಹಟ್ಟಕ್ಕೆ ಹೋಗುವಂಥ ರೂಮು. ಏನಿ ನೋಡ್ಬೋದು ನೀವು, ಹಟ್ಟಕ್ಕೆ ಹೋಗಲಿಕ್ಕೆ ಇಟ್ಟಂತಹ ಏನಿದು. ಸೊ ಹಟ್ಟಕ್ಕೆ ಹೋಗುವಂಥ ರೂಮ್. ಹೊರಗಡೆ ಬಂದರೆ ಇಲ್ಲಿ ಅವರದ್ದು ಸ್ನಾನ ಮಾಡುವ ಬಾತ್ರೂಮ್ ಇದೆ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಬಾತ್ರೂಮ್ ಇದೆ ಅವ್ರದ್ದು. ಸೊ ಇಲ್ಲಿ ಏನು ಕುರುಹುಗಳು ಇಲ್ಲ, ಯಾವುದೇ ರೀತಿಯ ಮಾರ್ಕ್ ಇಲ್ಲಿ ಮಾಡಿಲ್ಲ. ಮತ್ತು ಇದು ಅದರ ಪಕ್ಕದಲ್ಲಿರುವಂಥ ರೋಡ್, ಮತ್ತು ಇದು ಕಿರುಬಾಗಿಲು, ಇದು ಹೊರಗಡೆ ಹೋಗುವಂಥ ರೋಡ್. ಇದು ಅವ್ರದ್ದು ಕಿರುಬಾಗಿಲು, ಇದು ಹೊರಗಡೆ ಹೋಗುವಂಥ ರೋಡ್, ಮತ್ತು ಇದು ತೋಟಕ್ಕೆ ಹೋಗುವಂಥ ರೋಡ್. ನೋಡಿ, ಕಿರುಬಾಗಿಲಿನ ರೋಡು. ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ದೃಶ್ಯ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ. ಅಂತ ಹೇಳಿದರೆ ಈ ಕಡೆಯಿಂದ ಬರ್ತಾ ಇದ್ದಂಥ ಅವರ ಟೀಮ್ ಮುಂಡಾರು, ಲತಾ ಮತ್ತು ಸುಂದರಿ ಮತ್ತು ಅವರ ಟೀಮ್ ಈ ಕಡೆಯಿಂದ ಬರ್ತಾ ಇತ್ತು. ಎಂಟ್ರಿ ಆದ ತಕ್ಷಣ ನನ್ನ ಹಿಂದ್ಗಡೆ ಏನು ಮನೆ ಕಾಣ್ತಾ ಇದೆ, ಸೊ ಅಲ್ಲಿಗೆ ಎಂಟ್ರಿ ಆದ ತಕ್ಷಣ ಒಂದಷ್ಟು ಫೈರಿಂಗ್ ಆಗಿದೆ. ಆ್ಯಂಟಿ ನಕ್ಸಲ್ ಫೋರ್ಸನ್ನು ನೋಡಿದಂಥ ವಿಕ್ರಮ್ ಗೌಡ ಫೈರ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಸೊ ಆಗ ಈ ಆ್ಯಂಟಿ ನಕ್ಸಲ್ ಫೋರ್ಸ್ನ ಕಡೆಯಿಂದಲೂ ಕೂಡ ಫೈರ್ ನಡೆದಿದೆ. ಫೈರಿಂಗ್ ನಡೆದಾಗ ವಿಕ್ರಮ್ ಗೌಡ ಮೃತಪಟ್ಟಿದ್ದಾನೆ. ಮತ್ತು ಮುಂಡಾರು, ಲತಾ ಮತ್ತು ಸುಂದರಿ ಮತ್ತು ಅವರ ಟೀಮ್ ಈ ಕಡೆಯಿಂದ ಆ ರೂಟಿಗೆ ಓಡಿ ಹೋಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಪೊಲೀಸ್ನವರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಹೇಳ್ತಾ ಇರುವಂಥ ವಿಚಾರ. ಮತ್ತು ಆ್ಯಂಟಿ ನಕ್ಸಲ್ ಫೋರ್ಸ್ನ ಟೀಮ್ ಆಗಿರ್ಬೋದು ಅಥವಾ DG ಅವರು ಆಗಿರ್ಬೋದು, ಸೊ ಸ್ಟೇಟ್ಮೆಂಟ್ ಕೊಟ್ಟ ಪ್ರಕಾರ. ಆದರೆ ಈಗ ಅವನನ್ನು ಏನು ಎನ್ಕೌಂಟರ್ ಮಾಡಿದ್ರು ಆ ಸ್ಥಳಕ್ಕೆ ಪತ್ರಕರ್ತರನ್ನು ಯಾಕೆ ಬಿಟ್ಟಿಲ್ಲ ಅನ್ನುವಂಥ ವಿಚಾರದಲ್ಲಿ ನೆಕ್ಸ್ಟ್ ಡೇ ಏನು ಬಂದರು, ಎಲ್ಲರೂ ಪತ್ರಕರ್ತರು ಈ ಮನೆಗೆ ಬಂದು ನೋಡಿದಾಗ ಅವರು ಒಂದಷ್ಟು ಎಕ್ಸ್ಪ್ಲೋರನ್ನು ಕೂಡ ಮಾಡಿದರು. ಮತ್ತು ಹಿರಿಯ ಪತ್ರಕರ್ತರು ಕೂಡ ಬಂದು ನೋಡಿದಾಗ ಅವರಿಗೆ ಅನಿಸುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಇಲ್ಲಿ ವಿಕ್ರಮ್ ಗೌಡನ ಕಡೆಯಿಂದ ಯಾವುದೇ ಕಾರಣಕ್ಕೂ ಫೈರಿಂಗ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬರೀ ವಿಕ್ರಮ್ ಗೌಡನನ್ನು ಇಲ್ಲಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಕಾಣ್ತಾ ಇದೆ. ಸೊ ಅದಕ್ಕಾಗಿ ಇದು ತನಿಖೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಈ ಪತ್ರಕರ್ತರು ಕೂಡ ಹೇಳ್ತಾ ಇರುವಂಥ ವಿಷಯ.
ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಒಂದಷ್ಟು ಮಾರ್ಕ್ ಇದೆ. ಫೈರಿಂಗ್ ಆದರೆ ಒಂದು ವೇಳೆ ವಿಕ್ರಮ್ ಗೌಡನ ಹತ್ರ ಒಂದು ಮಿಷಿನ್ ಗನ್ ಇತ್ತು, ಒಂದು ಸಲಕ್ಕೆ ಟ್ರಿಗರ್ ಒತ್ತಿದ್ರೆ ಅದು 50 ಬುಲೆಟ್ ಫೈರ್ ಆಗ್ತಾ ಇತ್ತು ಒಂದು ಸಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. ಸೊ ಇಲ್ಲಿ ವಿಕ್ರಮ್ ಗೌಡ ಯಾವುದೇ ಕಾರಣಕ್ಕೂ ಆ ಬುಲೆಟನ್ನು ಫೈರ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ಫೈರ್ ಮಾಡ್ತಾ ಇದ್ದರೆ ನಮಗೆಲ್ಲರಿಗೂ ಕೂಡ ತುಂಬ ಕುರುಹುಗಳು ಸಿಗ್ತಾ ಇತ್ತು ಯಾವ ರೀತಿ ಫೈರ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಇಲ್ಲಿ ನಮಗೆ ಕಾಣುವಂಥದ್ದು 1, 2, 3 ಬುಲೆಟ್ನ ಗುರುತು, ಅದು ಕೂಡ ಅಡಿಕೆ ತೋಟದಲ್ಲಿ ಅಡಿಕೆಯ ಗಿಡ ಏನಿದೆ ಅಲ್ಲಿ ಮಾತ್ರ ಕಾಣುವಂಥದ್ದು. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ಎರಡೂ ಕಡೆಯಿಂದ ಯಾವುದೇ ಕಾರಣಕ್ಕೂ ಫೈರ್ ಆಗಿಲ್ಲ ಅಂತೇಳಿ ಅನಿಸುತ್ತೆ. ಬರೀ ಆ್ಯಂಟಿ ನಕ್ಸಲ್ ಫೋರ್ಸ್ನ ಟೀಮಿಂದ ಫೈರ್ ಆಗಿದೆ ಅಂಥೇಳಿ. ಮತ್ತೊಂದು ಏನು ಹೇಳುವಂಥದ್ದು ಅಂತ ಹೇಳಿದರೆ, ವಿಕ್ರಮ್ ಗೌಡ ಮತ್ತು ಟೀಮ್ ಎನ್ಕೌಂಟ್ರ್ ಆದ 1 ವಾರದ ಹಿಂದೆ ಈ ಪ್ರದೇಶ ಅಲ್ಲ ಬೇರೆ ಪ್ರದೇಶದಲ್ಲಿ ವಿಕ್ರಮ್ ಗೌಡ ಮತ್ತು ಅವರ ಟೀಮ್ ಮತ್ತು ನಕ್ಸಲರು ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ಪತ್ರಕರ್ತರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದರೆ ಸಡನ್ನಾಗಿ ಯಾಕೆ ಇಲ್ಲಿಗೆ ವಿಕ್ರಮ್ ಗೌಡ ಬಂದ ಅಂತೇಳಿದರೆ, ವಿಕ್ರಮ್ ಗೌಡನನ್ನು ಬೇರೆ ಒಂದು ಕಡೆಯಲ್ಲಿ ಎನ್ಕೌಂಟ್ರ್ ಮಾಡಿ ಈ ಜಾಗದಲ್ಲಿ ಬಂದಿದ್ದ ವಿಕ್ರಮ್ ಗೌಡ ಅನ್ನುವಂಥ ವಿಚಾರದಲ್ಲಿ ಕತೆ ಕಟ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ವಿಕ್ರಮ್ ಗೌಡರನ್ನು ಶರಣರಾಗೋಕೆ ಒಪ್ಪಿಸಿ ತಂದು ಇಲ್ಲಿ ಆ್ಯಂಟಿ ನಕ್ಸಲ್ ಫೋರ್ಸ್ನ ಟೀಮ್ ಶೂಟ್ ಮಾಡಿದ್ದಾರಾ ಅನ್ನುವಂಥ ವಿಚಾರದಲ್ಲಿ. ಮತ್ತೊಂದು ಸೈಡಲ್ಲಿ ಜನಗಳು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈಗ ನಕ್ಸಲರ ಸಂಖ್ಯೆ ತುಂಬ ಕಡಿಮೆಯಾಗಿದೆ, ಆ್ಯಂಟಿ ನಕ್ಸಲ್ ಫೋರ್ಸ್ನವರಿಗೆ ಕೆಲಸ ಇಲ್ಲ. ಸೊ ಹಾಗಾಗಿ ಅವರಿಗೆ ಏನಾದರೂ ಒಂದು ನಕ್ಸಲನ್ನು ಹಿಡಿದು ಈ ಥರ ಎನ್ಕೌಂಟ್ರ್ ಮಾಡಲೇಬೇಕಿತ್ತು. ಸೊ ಅದಕ್ಕಾಗಿ ವಿಕ್ರಮ್ ಗೌಡನನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಮೊದಲಿಗೆ ಹೇಳ್ತಾ ಇದ್ರು ಅದು ವಿಕ್ರಮ್ ಗೌಡ ಅಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಮನೆಯವರೇ ಕೂಡ ಗುರುತು ಹೇಳಿದರು ಅದು ವಿಕ್ರಮ್ ಗೌಡನೇ ಅಂತೇಳಿ. ಸೊ ಹಾಗಾಗಿ ಸತ್ತಿರುವಂಥದ್ದು ಎನ್ಕೌಂಟ್ರ್ ಆಗಿರುವಂಥದ್ದು ವಿಕ್ರಮ್ ಗೌಡನೇ ಅನ್ನುವಂಥ ವಿಚಾರದಲ್ಲಿ ಸಾಬೀತಾಗಿದೆ. ಈಗ ಹಾಗಾದರೆ ಯಾವ ರೀತಿ ಸತ್ತ ಅನ್ನುವಂಥ ಪ್ರಶ್ನೆಗೆ ಒಂದು ದೊಡ್ಡ ಉತ್ತರ ಕೂಡ ಸಿಗಬೇಕಾಗಿದೆ. ಸೊ ಡೆಡ್ ಬಾಡಿಯಲ್ಲೂ ಬಿದ್ದಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಸೊ ಅಲ್ಲಿ ಮಾರ್ಕು ಕೂಡ ಹಾಕಿಲ್ಲ. ವಿಕ್ರಮ್ ಗೌಡ ಏನು ಎನ್ಕೌಂಟ್ರ್ ಆಗಿತ್ತು ಆ ಮನೆಯ ಕೆಳಗಡೆ ಅಂತ ಹೇಳಿದ್ರೆ ಪೊಲೀಸರು ಹೇಳುವಾಗೆ ವಿಕ್ರಮ್ ಗೌಡರ ಎನ್ಕೌಂಟ್ರ್ ಇಲ್ಲೇ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಆ ಮನೆಯ ಕೆಳಗಡೆ 2 ಮನೆ ಇದೆ. ಮತ್ತು ನಿಮಗೆ ಈ ಗುಡ್ಡಕ್ಕೆ ಹೋಗುವಂಥ ದಾರಿ ಈ ಒಂದೇ ದಾರಿ ಅಲ್ಲ, ನನ್ನ ಲೆಫ್ಟ್ ಸೈಡಲ್ಲೂ ಕೂಡ ಒಂದು ಗುಡ್ಡಕ್ಕೆ ಹೋಗುವಂಥ ದಾರಿ ಇದೆ, ಅಲ್ಲೂ ಕೂಡ ಬೇಲಿ ಇದೆ. ಸೊ ಅದು ಕೂಡ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಹೋದರೆ ಅದು ಗುಡ್ಡಕ್ಕೆ ಹೋಗುವಂಥದ್ದು. ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಏನು ಮಾಡುವಂಥದ್ದು ಅಂತ ಹೇಳಿದರೆ, ಆ ಗುಡ್ಡದಿಂದ ವಿಕ್ರಮ್ ಗೌಡ ಮತ್ತು ಅವನ ಟೀಮ್ ಬರುತ್ತೆ. ಬಂದಾಗ ಒಂದು ವೇಳೆ ನೀವು ನೋಡಿದ್ರಿ ಆಗಲೇ ಯಾವ ರೀತಿ ಅಂಥೇಳಿ ಮನೆಯ ಒಳಗಡೆ ಒಂದಷ್ಟು ಮಾರ್ಕನ್ನು ಕೂಡ ಹಾಕಿದ್ದಾರೆ ಪೊಲೀಸರು, ಫುಟ್ ಮಾರ್ಕ್ ಥರ ಇದೆ. ಸೊ ಅಲ್ಲಿ 11B 11C ಏನೋ ಬರೆದಿದ್ದಾರೆ. ಸೊ ಒಂದು ವೇಳೆ ಅಲ್ಲಿ ಅದು ಕೂಡ ಎವಿಡೆನ್ಸೇ ಆಗಿರ್ಬೋದು ನನ್ನ ಪ್ರಕಾರ. ಒಂದು ವೇಳೆ ಮನೆಯೊಳಗಡೆ ವಿಕ್ರಮ್ ಗೌಡ ಹೋಗಿದ್ದೇ ಆದಲ್ಲಿ ಈ ಅಡಿಕೆ ಹತ್ರ ಫೈರಿಂಗ್ ಹೇಗಾಗುತ್ತೆ ಅನ್ನುವಂಥ ಒಂದು ವಿಚಾರ. ಯಾಕಂತ ಹೇಳಿದ್ರೆ ANF ಫೋರ್ಸ್ನವರು ಇಲ್ಲಿ ಕಾಯ್ತಾ ಇದ್ದರು 3 ದಿವಸದಿಂದ ಅಂತ ಹೇಳಿದರೆ ವಿಕ್ರಮ್ ಗೌಡ ಬರ್ತಾನೆ ಅನ್ನುವಂಥ ಮಾಹಿತಿ ಇತ್ತು ಇವರುಗಳಿಗೆ, ದಿನಸಿ ತೆಗೆದುಕೊಂಡು ಹೋಗೋಕೆ ಬರ್ತಾನೆ ಅನ್ನುವಂಥ ಮಾಹಿತಿ ಕೂಡ ANF ಫೋರ್ಸ್ನವರಿಗೆ ಇತ್ತು. ಸೊ ಆಗ ಈ 3 ಮನೆಯಲ್ಲೂ ಏನು ಕಾಯ್ತಾ ಇದ್ರು ANF ಫೋರ್ಸ್ನವರು. ಸೊ ವಿಕ್ರಮ್ ಗೌಡ ಒಂದು ವೇಳೆ ಬಂದ ತಕ್ಷಣ ಶೂಟ್ ಮಾಡೋದಿದ್ರೆ ಒಳಗಡೆ ಒಂದಷ್ಟು ಅಲ್ಲಿ ಏನು ಮಾರ್ಕ್ ಆಗಿದ್ದಾರೆ. ಸೊ ಅಲ್ಲಿಗೆ ಹೋಗೋಕೆ ಚಾನ್ಸ್ ಇಲ್ಲ. ಒಂದು ವೇಳೆ ಒಳಗಡೆ ಬಂದಿದ್ದರೆ ವಿಕ್ರಮ್ ಗೌಡನನ್ನು ಅಲ್ಲೇ ಶೂಟ್ ಮಾಡಿ ಬಿಸಾಕ್ತಾ ಇದ್ರು. ಯಾಕೆ ಇಲ್ಲಿವರೆಗೂ ಈ ಅಡಿಕೆಯ ಏನು ಗಿಡ ಇದೆ, ಅಡಿಕೆಯ ಗಿಡ ಇದೆ, ಸೊ ಅಲ್ಲಿ ಯಾಕೆ ಫೈರ್ ಆಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದು ಮಾಡುವಂಥದ್ದು. ಸೊ ಒಂದಷ್ಟು ಕನ್ಫ್ಯೂಷನ್ ಖಂಡಿತವಾಗ್ಲೂ ಎಲ್ರಿಗೂ ಇದೆ. ಸೊ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇದು ಕೊಲೆ, ಎನ್ಕೌಂಟ್ರ್ ಅಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇನ್ನು ತನಿಖೆಯ ಮೂಲಕ ಗೊತ್ತಾಗಬೇಕಾಗಿದೆ. ಮೋಸ್ಟ್ಲಿ ಕಾರ್ಕಳ ಪೊಲೀಸರಿಗೆ ಈ ತನಿಖೆಯನ್ನು ವಹಿಸಲಾಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ನಾನು ಕೇಳ್ಪಟ್ಟೆ. ಸೊ ಇದರ ತನಿಖೆ ಆಗಬೇಕು ಅಂತೇಳಿದ್ರೆ ANF ಫೋರ್ಸ್ನವರು ಯಾರೆಲ್ಲ ಇದ್ದರು, ಯಾರು ಶೂಟ್ ಮಾಡಿದರು, ಸೊ ಅವರ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಸತ್ಯಾಂಶತೆ ಖಂಡಿತ ಹೊರಗಡೆ ಬರಲೇಬೇಕು. ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಗಬೇಕು ಅಂತೇಳಿದ್ರೆ ಇನ್ವೆಸ್ಟಿಗೇಷನ್ ಮಾತ್ರ.
ಸೊ ನೋಡಿದ್ರಿ ನೀವು ಯಾವ ರೀತಿ ಇದೆ ಮನೆ ಅನ್ನುವಂಥ ವಿಚಾರದಲ್ಲಿ, ಮತ್ತು ಏನೆಲ್ಲ ಇದೆ ಅನ್ನುವಂಥ ವಿಚಾರದಲ್ಲಿ, ಮತ್ತು ನಮಗೆ ಯಾವ ರೀತಿ ಕಂಡಿತ್ತು ಅನ್ನುವಂಥ ವಿಷಯವನ್ನು ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಮತ್ತು ನಿಮಗೆ ಈ ವಿಜುವಲ್ಸ್ ನೋಡಿದಾಗ ಏನು ಅನಿಸುತ್ತೆ ಅನ್ನುವಂಥ ವಿಷಯವನ್ನು ಕೂಡ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಮೊನ್ನೆ ಆ ಕಿರುದಾದ ಸೇತುವೆ ಏನಿತ್ತು ಅಲ್ಲಿವರೆಗೆ ಮಾತ್ರ ಬಿಟ್ಟಿದ್ರು, ನಂತರದಲ್ಲಿ ಯಾರನ್ನೂ ಕೂಡ ಬಿಡ್ತಾ ಇರಲಿಲ್ಲ. ಈ ಕಿರುದಾದ ಸೇತುವೆ ದಾಟಿ ಒಂದು ಗದ್ದೆ ಸಿಗುತ್ತೆ, ಆ ಗದ್ದೆಯ ಆ ಕಡೆ ಇರುವಂಥದ್ದು ಅವರ ಮನೆ ಅನ್ನುವಂಥ ವಿಚಾರದಲ್ಲೂ ಕೂಡ ನಾನು ಹೇಳಿದ್ದೆ. ಅದೇ ರೀತಿ ಆಗ ನಾನು ಏನು ತೋರಿಸಿದೆ, ಆ ಗೇಟ್ ಇದೆ, ಒಂದು ಅಲ್ಲಿ ಬೇಲಿ ಇದೆ, ಹಿಂದ್ಗಡೆಯ ಬಾಗಿಲಿನಿಂದ ಬಂದಾಗ ಅಲ್ಲಿಂದ ಒಂದು ಗುಡ್ಡಕ್ಕೆ ಹೋಗುವಂಥ ದಾರಿ ಇದೆ ಅನ್ನುವಂಥ ವಿಚಾರದಲ್ಲಿ ನಾನು ಹೇಳಿದ್ದೆ. ಸೊ ಆ ದಾರಿ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕೂಡ್ಲು ಅಲ್ಲಿ ನಾನು ಮೊನ್ನೆ ನಿಮಗೆ ಎಪಿಸೋಡ್ ಮಾಡಿದ್ದೆ. ಕೂಡ್ಲು ಅಲ್ಲಿ ಈ ವಿಕ್ರಮ್ ಗೌಡನ ಹೆಣವನ್ನು ಎಲ್ಲಿ ಸುಟ್ಟಿದ್ರೋ, ಅಥವಾ ವಿಕ್ರಮ್ ಗೌಡನ ಏನು ತೋಟ ಇತ್ತು ಅವನು ತೋಟ ಕೂಡ ಮಾಡಿದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ಲಾಸ್ಟ್ ವೀಕಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಸೊ ಆ ದಾರಿಯಿಂದ ಸಾಧಾರಣ ಸರಿಸುಮಾರು 4 ಕಿಲೋಮೀಟರ್ ಈ ಗುಡ್ಡದಲ್ಲಿ ನಡೆದುಕೊಂಡು ಹೋದರೆ ವಿಕ್ರಮ್ ಗೌಡನ ಮನೆ ಕೂಡ ಸಿಗುತ್ತೆ. ಅವನು ಏನು ಮನೆ ಮಾಡಿದ್ದ ಅಲ್ಲಿ ಅಥವಾ ತೋಟ ಮಾಡಿದ್ದ. ಸೊ ಈ ಗುಡ್ಡದ ಮುಖಾಂತರ ಬಂದರೆ ವಿಕ್ರಮ್ ಗೌಡನ ಮನೆ ಸಿಗುತ್ತೆ. ಬರೀ 4 ಕಿಲೋಮೀಟರ್ ಅನ್ನುವಂಥ ವಿಚಾರದಲ್ಲಿ ಅಲ್ಲಿಯ ಸ್ಥಳೀಯರು ನಮಗೆ ಆ ಟೈಮಲ್ಲಿ ಹೋದಾಗ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಸೊ ಇದು ಏನಿದೆ ಜಯಂತ್ ಗೌಡರ ಮನೆ, ಸೊ ವಿಕ್ರಮ್ ಗೌಡರಿಗೆ ಕುಟುಂಬವೋ ಸಂಬಂಧವೋ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಆ ಕೂಡ್ಲು ಅಲ್ಲಿ ಏನು ಮನೆ ಇದೆ ಅಲ್ಲಿಗೆ ಒಂದಷ್ಟು ಜನ ಸಂಬಂಧಿಕರು ಕೂಡ ಈ ಜಯಂತ್ ಗೌಡನ ಮನೆಗೆ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಕೂಡ್ಲಿನ ಸ್ಥಳೀಯರು ಕೂಡ ನಮಗೆ ಹೇಳಿರುವಂಥದ್ದು. ಸೊ ಇದಿಷ್ಟು ವಿಕ್ರಮ್ ಗೌಡನ ಎನ್ಕೌಂಟರ್ಗೆ ಸಂಬಂಧಪಟ್ಟಂಥ ವಿಚಾರ.